ಎಲ್ರಿಗೂ ನಮಸ್ಕಾರ. ನಮ್ಮ ಪುರಾಣ ಕಥೆಗಳಲ್ಲಿ ಎಷ್ಟೊಂದು ದಿವ್ಯಾಸ್ತ್ರಗಳ ಬಗ್ಗೆ ಕೇಳಿರ್ತೀವಿ ಅಲ್ವಾ? ದೇವತೆಗಳು ಅಸುರರು ಬಳಸಿದ ಭಯಂಕರ ಅಸ್ತ್ರಗಳು. ಆದ್ರೆ ಇವುಗಳಲ್ಲಿ ಅತ್ಯಂತ ವಿನಾಶಕಾರಿ ಅಸ್ತ್ರ ಯಾವುದು ಅಂತ ಯೋಚನೆ ಮಾಡಿದಿರಾ? ಸರಿ, ಇವತ್ತು ನಾವು ಬೆಂಕಿಯನ್ನೇ ಅಸ್ತ್ರವಾಗಿಸಿಕೊಂಡ ಆ ಭಯಾನಕ ಆಗ್ನೇಯಾಸ್ತ್ರದ ಬಗ್ಗೆ ಮಾತಾಡೋಣ. ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಅಲ್ವಾ? ಇಡೀ ಪುರಾಣಗಳಲ್ಲೇ ಅತ್ಯಂತ ವಿನಾಶಕಾರಿ ಅಂತ ಕರೆಯಬಹುದಾದ ಅಸ್ತ್ರ ಯಾವುದು? ಈ ಒಂದೇ ಒಂದು ಪ್ರಶ್ನೆ ನಮ್ಮನ್ನ ದೈವಿಕ ಶಕ್ತಿ ಮತ್ತು ಭಯಾನಕ ವಿನಾಶದ ಒಂದು ರೋಚಕ ಕಥೆಯ ಕಡೆಗೆ ಕರ್ಕೊಂಡೋಗುತ್ತೆ. ಆ ಪ್ರಶ್ನೆಗೆ ಉತ್ತರ ಆಗ್ನೇಯಾಸ್ತ್ರ. ಹೌದು, ಇದು ಬೇರೆ ಯಾರದ್ದೂ ಅಲ್ಲ, ಸಾಕ್ಷಾತ್ ಅಗ್ನಿದೇವನಿಗೆ ಸೇರಿದ ದಿವ್ಯಾಸ್ತ್ರ. ಇದನ್ನ ಸಾಮಾನ್ಯ ಬಾಣದ ಹಾಗೆ ಬರೀ ಶಕ್ತಿಯಿಂದ ಪ್ರಯೋಗ ಮಾಡೋಕ್ಕಾಗಲ್ಲ. ಬದಲಿಗೆ ತುಂಬಾನೇ ಶಕ್ತಿಶಾಲಿಯಾದ ಮಂತ್ರಗಳನ್ನ ಹೇಳಿ ಇದನ್ನ ಆಹ್ವಾನ ಮಾಡಬೇಕು. ಅಂದ್ರೆ ಇದು ಕೇವಲ ಒಂದು ವೆಪನ್ ಅಲ್ಲ, ಅದೊಂದು ಕಂಟ್ರೋಲ್ ಮಾಡೋಕಾಗ್ದ ದೈವಿಕ ಶಕ್ತಿ ಅಂತಾನೆ ಹೇಳ್ಬೋದು. ಸರಿ, ಹಾಗಿದ್ರೆ ಈ ದಿವ್ಯಾಸ್ತ್ರ ಅಂದ್ರೆ ನಿಜಕ್ಕೂ ಏನು? ಇದು ಯುದ್ಧಭೂಮಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಇದರ ಅಸಲಿ ಶಕ್ತಿ ಎಂಥದ್ದು? ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ. ನೋಡಿ, ಆಗ್ನೇಯಾಸ್ತ್ರವನ್ನ ಒಂದು ಬಾಣದ ರೂಪದಲ್ಲಿ ಪ್ರಯೋಗ ಮಾಡೋದು. ಆದ್ರೆ ಅಷ್ಟೇ, ಅದು ಖಂಡಿತವಾಗಿಯೂ ಒಂದು ಸಾಮಾನ್ಯ ಬಾಣ ಅಲ್ಲ. ಒಮ್ಮೆ ಪ್ರಯೋಗ ಆದ್ಮೇಲೆ ಅದು ಯುದ್ಧಭೂಮಿಯಲ್ಲಿ ಸಾಕ್ಷಾತ್ ಪ್ರಕೃತಿಯನ್ನೇ ನಿಯಂತ್ರಿಸೋಕೆ ಆಗದ ಪಳಗಿಸಲಾಗದ ಬೆಂಕಿಯನ್ನೇ ಸೃಷ್ಟಿ ಮಾಡ್ಬಿಡುತ್ತೆ. ಇಷ್ಟೊಂದು ಪವರ್ಫುಲ್ ಅಸ್ತ್ರ, ಇದನ್ನ ಯಾರ್ಬೇಕೋ ಅವರು ಬಳಸೋಕಾಗ್ತಿರ್ಲಿಲ್ಲ. ಅದಕ್ಕೆ ಅಪಾರ ಜ್ಞಾನ ಬೇಕು, ಜೊತೆಗೆ ಅಷ್ಟೇ ಶಕ್ತಿನೂ ಬೇಕಿತ್ತು. ಹಾಗಿದ್ರೆ ಇಂತಹ ಮಹಾ ಅಸ್ತ್ರವನ್ನ ಬಳಸಿದ ಆ ಮಹಾನ್ ಯೋಧರು ಯಾರಿರ್ಬೋದು? ಕೇಳಿ, ದ್ರೋಣಾಚಾರ್ಯ, ಅರ್ಜುನ, ಅಶ್ವತ್ಥಾಮ, ಕರ್ಣ. ಅಷ್ಟೇ ಅಲ್ಲ, ಸ್ವತಃ ಶ್ರೀರಾಮ. ಇಂಥ ಮಹಾನ್ ಯೋಧರಿಗೆ ಮಾತ್ರ ಈ ಅಸ್ತ್ರವನ್ನ ಪ್ರಯೋಗ ಮಾಡುವ ಜ್ಞಾನ ಇತ್ತು. ಅಂದ್ರೆ ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲಿ ಇದು ಅತ್ಯಂತ ಪ್ರತಿಷ್ಠಿತ ಅಸ್ತ್ರಗಳಲ್ಲಿ ಒಂದಾಗಿತ್ತು ಅನ್ನೋದು ಸ್ಪಷ್ಟ. ಓಕೆ, ಈಗ ನಾವು ಈ ಕತೆಯ ಅತ್ಯಂತ ರೋಚಕ, ಅಷ್ಟೇ ಭಯಾನಕ ಭಾಗಕ್ಕೆ ಬಂದಿದ್ದೇವೆ. ಈ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಗೊತ್ತಾ? ನಿಜ ಹೇಳ್ಬೇಕಂದ್ರೆ ಇದನ್ನ ಕೇಳಿದ್ರೆ ಮೈ ಜುಮ್ ಅನ್ನತ್ತೆ. ಈ ಇಡೀ ವಿನಾಶದ ಆರಂಭ ತುಂಬಾನೇ ಸಿಂಪಲ್, ಕೇವಲ ಒಂದೇ ಒಂದು ಬಾಣದಿಂದ. ಅದೇ ಆ ಒಂದು ಬಾಣ ಇದೆಯಲ್ಲ, ಅದು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಸಾವಿರಾರು ಉರಿಯೋ ಬಾಣಗಳಾಗಿ ಬದಲಾಗಿ ಬಿಡುತ್ತೆ. ಆಮೇಲೆ ಇಡೀ ಆಕಾಶವನ್ನೇ ತುಂಬಿಕೊಂಡು ಶತ್ರು ಸೈನ್ಯದ ಮೇಲೆ ಎರಗುತ್ತೆ. ಇದನ್ನ ತಡೆಯೋಕ್ ಆಗದ ಒಂದು ವಿನಾಶದ ಅಲೆ ಅಷ್ಟೇ. ಇದನ್ನ ಪ್ರಯೋಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಕಾಶದಿಂದ ಅಕ್ಷರಶಃ ಬೆಂಕಿಯ ಮಳೆ ಸುರಿಯಕ್ ಶುರುವಾಗುತ್ತೆ. ಆದ್ರೆ ನಿಲ್ಲಿ, ಇದನ್ನ ನೋಡೋ ಸಾಮಾನ್ಯ ಬೆಂಕಿ ಅಲ್ಲ. ಇದನ್ನ ನೀರ್ ಹಾಕಿ ಆರಿಸಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ತನ್ನ ದಾರಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ಬೂದಿ ಮಾಡ್ಬಿಡೋ ಒಂದು ಅಲೌಕಿಕ ಜ್ವಾಲೆ. ಅದರ ಪರಿಣಾಮ ಬರೀ ಸೈನ್ಯಕ್ಕೆ ಮಾತ್ರ ಸೀಮಿತ ಆಗಿರಲ್ಲ. ಅದರ ಶಾಖ ಎಷ್ಟಿರುತ್ತೆ ಅಂದ್ರೆ ಸಮುದ್ರದ ನೀರನ್ನೇ ಕುದಿಸ್ಬಿಡುತ್ತೆ, ಭೂಮಿಯನ್ನ ಸುಟ್ಟು ಕರಕಲಾಗಿಸುತ್ತೆ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ಸೂರ್ಯನೇ ಮಂಕಾಗಿ, ಮೋಡಗಳೆಲ್ಲ ಕಪ್ಪಾಗಿ, ರಕ್ತದ ಮಳೆ ಸುರಿಯುತ್ತೆ ಅಂತ ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಇದೊಂದೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ಮಹಾಭಾರತ ಯುದ್ಧ. ಅಶ್ವತ್ಥಾಮ ಈ ಅಸ್ತ್ರವನ್ನ ಪಾಂಡವರ ಸೇನೆ ಮೇಲೆ ಪ್ರಯೋಗ ಮಾಡ್ತಾನೆ. ಹಾಗೇನಾಯ್ತು ಗೊತ್ತಾ? ಒಂದು ಸಂಪೂರ್ಣ ಅಕ್ಷೌಹಿಣಿ ಸೇನೆ. ಅಕ್ಷೌಹಿಣಿ ಅಂದ್ರೆ ಸುಮಾರು 2 ಲಕ್ಷ ಸೈನಿಕರು, ಅದ್ರ ಜೊತೆಗೆ ಸಾವಿರಾರು ಆನೆಗಳು, ಕುದುರೆಗಳು, ಇಡೀ ಸೈನ್ಯವನ್ನ ಒಂದೇ ಒಂದು ಕ್ಷಣದಲ್ಲಿ ಬೂದಿ ಮಾರ್ಬಿಟ್ಟು ಅಂತ ಹೇಳಲಾಗುತ್ತೆ. ಹಬ್ಬಬ್ಬಾ, ಅದರ ವಿನಾಶಕಾರಿ ಶಕ್ತಿ ಎಷ್ಟಿರ್ಬೋದು ಅಂತ ಊಹಿಸಿ. ಸರಿ, ಇಷ್ಟೆಲ್ಲ ವಿನಾಶಕಾರಿ ಅಸ್ತ್ರಕ್ಕೆ ಇದಕ್ಕೆ ಉತ್ತರನೇ ಇರ್ಲಿಲ್ವಾ? ಇದನ್ನ ತಡೆಯೋಕ್ಕಾಗಲ್ವಾ ಅಂತ ಅನ್ಸ್ಬಹುದು. ಖಂಡಿತ ಇತ್ತು. ಬೆಂಕಿಯ ಈ ಭಯಾನಕ ಶಕ್ತಿಗೆ ಉತ್ತರ ಕೂಡ ಪ್ರಕೃತಿಯಲ್ಲೇ ಇತ್ತು. ಆಗ್ನೇಯಾಸ್ತ್ರವನ್ನ ತಡೆಯಬಲ್ಲ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ವರುಣಾಸ್ತ್ರ. ಸಿಂಪಲ್ ಆಗಿ ಹೇಳೋದಾದ್ರೆ ಅಗ್ನಿದೇವನ ಅಸ್ತ್ರಕ್ಕೆ ವರುಣದೇವನ ಅಸ್ತ್ರವೇ ಪ್ರತ್ಯುತ್ತರ. ಒಂದು ಕಡೆ ಕಂಟ್ರೋಲ್ ಮಾಡಕ್ಕಾಗ್ದ ಬೆಂಕಿ, ಇನ್ನೊಂದು ಕಡೆ ಎಲ್ಲವನ್ನೂ ಮುಳುಗಿಸ್ಬಿಡೋ ಮಹಾಪೂರ. ಹೇಗೆ ಅಂದ್ರೆ ಆಗ್ನೇಯಾಸ್ತ್ರದ ಬೆಂಕಿಯನ್ನ ಶಾಂತ ಮಾಡೋಕೆ ವರುಣಾಸ್ತ್ರವನ್ನ ಪ್ರಯೋಗ ಮಾಡಬೇಕಿತ್ತು. ಇದು ತಕ್ಷಣವೇ ಒಂದು ದೊಡ್ಡ ನೀರಿನ ಪ್ರವಾಹವನ್ನೇ ಸೃಷ್ಟಿ ಮಾಡಿ ಆಗ್ನೇಯಾಸ್ತ್ರದ ಅಲೌಕಿಕ ಜ್ವಾಲೆಗಳನ್ನ ನಂದಿಸ್ಬಿಡ್ತಿತ್ತು. ಬೆಂಕಿಗೆ ನೀರೇ ಉತ್ತರ ಅನ್ನೋ ಹಾಗೆ. ಸೊ ಇದೆಲ್ಲದ್ರಿಂದ ನಮಗೆ ಸ್ಪಷ್ಟವಾಗೋದೇನು ಅಂದ್ರೆ ಆಗ್ನೇಯಾಸ್ತ್ರ ಕೇವಲ ಶತ್ರುಗಳನ್ನ ಕೊಲ್ಲೋ ಒಂದು ಅಸ್ತ್ರ ಆಗಿರ್ಲಿಲ್ಲ, ಅದು ಪ್ರಕೃತಿಯ ಬ್ಯಾಲೆನ್ಸನ್ನೇ ಅಲ್ಲಾಡಿಸ್ಬಿಡೋಷ್ಟು ಶಕ್ತಿಶಾಲಿಯಾಗಿತ್ತು. ಕೊನೆಗೆ ಇದೆಲ್ಲ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಹತ್ತಿರ ತಂದು ನಿಲ್ಲಿಸುತ್ತೆ. ಅಪಾರವಾದ ಶಕ್ತಿ ಕೈಗೆ ಬಂದಾಗ ಅಷ್ಟೇ ಅಪಾರವಾದ ಜವಾಬ್ದಾರಿಯ ಅಗತ್ಯ ಇರುತ್ತಾ?
ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ಈ ಪುರಾಣದ ಕಥೆಯನ್ನ ಇವತ್ತಿಗೂ ಸಹ ಪ್ರಸ್ತುತವಾಗಿಸುತ್ತೆ ಅಲ್ವಾ?